ಗುಪ್ತಧನ ನಿಮ್ಮ ಕೈಗೆ ಬಂದು ಸೇರಬೇಕು ಅಂದರೆ ಯಾವುದೋ ರೀತಿಯಾದಂತಹ ಒಂದು ದುಡ್ಡು ನಿಮಗೆ ಗೊತ್ತಿಲ್ಲದಂಗೆ ಬಂದು ಕೈ ಸೇರಬೇಕಾ? ಎಷ್ಟೊಂದು ಜನ ಮಾಮೂಲಿ ನೆನ್ನೆ ಮೊನ್ನೆವರೆಗೂ ಆರ್ಡಿನರಿ ಆಗಿರ್ತಾರೆ, ಎಕ್ಸ್ಟ್ರಾರ್ಡಿನರಿ ಆಗಿಬಿಡ್ತಾರೆ. ಹೇಗೆ ಯಾವ ರೀತಿ ದುಡ್ಡು ಬಂದು ಏನೂ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅವರ ಒಂದು ಜಾತಕದಲ್ಲಿ ಗುಪ್ತಧನ ಯೋಗ ಅಂತ ಇರುತ್ತೆ, ಅವ್ರಿಗೆ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ. ಅದೇ ರೀತಿ ನಿಮಗೂ ಆ ಒಂದು ಯೋಗ ಬರಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿ. ಹೇಗೆ ಆ ಒಂದು ತಂತ್ರವನ್ನು ಮಾಡೋವಂಥದ್ದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತಿ ಚಿನ್ಮಹಿತನ್ನು ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುಪ್ತಧನ ಬರುವಂಥ ವಿಚಾರ ಹೇಗೆ. ಈ ಗುಪ್ತಧನ ವಿಚಾರ ಅಂತಂದರೆ ಯಾವುದೋ ರೀತಿಯಂಥ ದುಡ್ಡು ಬರೋಂಥದ್ದು. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಬೇಕಾಗಿರುವಂಥದ್ದು ತೆಂಗಿನ ಮರದ ಕೆಳಗಡೆ ಇರುವಂತಹ ಮಣ್ಣು ಅಥವಾ ಜೇಡಿ ಮಣ್ಣು, ಮತ್ತು 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿನ್ನು. ಗೊತ್ತಲ್ಲ, ಫುಲ್ ಪ್ಯೂರ್ ಚಿನ್ನದಾಗಿರಬೇಕು. ಸ್ವಲ್ಪ ತೊಳೆದು ಇಟ್ಕೊಳ್ಳಿ. ಜೊತೆಗೆ ತಾಮ್ರದ ತಗಡು ಅಲ್ಲ, ಸ್ವಲ್ಪ ತಗಡು ಅಂಗೈಯಷ್ಟು ಇರುವಂತಹ ಒಂದು ತಾಮ್ರದ ತಗಡು ಅಥವಾ ಅದಕ್ಕಿಂತ ಚಿಕ್ಕದಿದ್ದರೂ ಕೂಡ ಪರವಾಗಿಲ್ಲ. ಮತ್ತು ಹಳದಿ 3 ಎಳೆ ಅಥವಾ 6 ಎಳೆ ಇದ್ದರೆ ಇನ್ನೂ ಒಳ್ಳೆಯದು. 3 ಎಳೆ ದಾರವನ್ನು ನೀವು ತೆಗೆದುಕೊಂಡು, ಹಳದಿ ದಾರವನ್ನು ಗ್ರಂಥಿಗೆ ಅಂಗಡಿ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬಂತು ಅಂತಂದರೂ ಸಾಕು. ಈ ತಂತ್ರ ಸುಗಮವಾಗಿ ಚೆನ್ನಾಗಿ ಆಗುತ್ತೆ ಅಂತಲ್ಲ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ನಿಮಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿದ್ರು, ಅವರು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ. ಒಳ್ಳೆಯದಾಗಿ ನಿಮ್ಮ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಕಳಿಸಿ. ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ನೋಡಿ, ಈ ಜೇಡಿ ಮಣ್ಣು ಅಥವಾ ತೆಂಗಿನ ಮಣ್ಣನ್ನು ತೆಗೆದುಕೊಂಡು ಬಂದು, ಜೇಡಿ ಮಣ್ಣು ಮತ್ತು ತೆಂಗಿನ ಮಣ್ಣನ್ನು ತೆಗೆದುಕೊಂಡು ಬಂದು ನೀವೇನು ಮಾಡಿತ್ತೆ, ಅದು ಒಂದು ತಾಮ್ರದ ಚೊಂಬು ಅಥವಾ ತಾಮ್ರದ ಬಟ್ಟಲು ಅಥವಾ ತಾಮ್ರದ ತಟ್ಟೆಯಲ್ಲಿ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಮಣ್ಣನ್ನು ಹಾಕಬೇಕು. ಹಾಕಿ 5 ರೂಪಾಯಿ ಚಿನ್ನದ ಬಣ್ಣದ ಕಳಿದೆ ಅದನ್ನು ಮಧ್ಯದ ಒಳಗಡೆ ಹಿಂಗೆ ಹಾಕಿ ಸೇರಿಸಿ ಮೇಲ್ಗಡೆ ಮುಚ್ಚಬೇಕು. ಮಧ್ಯದ ಭಾಗದಲ್ಲಿ ಇರಬೇಕು. ಮಣ್ಣಿನ ಕೆಳಭಾಗ ಅಥವಾ ಮಧ್ಯದ ಭಾಗದಲ್ಲಿದ್ದರೂ ನಡೆಯುತ್ತೆ, ಮಧ್ಯದ ಅಥವಾ ಕೆಳಭಾಗದಲ್ಲಿದ್ದರೂ ನಡೆಯುತ್ತೆ. ಅದನ್ನು ನೀಟಾಗಿ ಮುಚ್ಚಬೇಕು. ಅದಾದ ನಂತರ ಏನು ಮಾಡಬೇಕು ಅಂತಂದರೆ, ನೀವು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ, ಸ್ವಲ್ಪ ಒಂದು ಉದ್ದರಣೆಯಷ್ಟು ಹಾಲನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ, ವರಮಹಾಲಕ್ಷ್ಮಿ ದಿನ ಅದನ್ನು ಒಂದು ಮೂಲೆಯಲ್ಲಿ ಇಟ್ಟು ಅದನ್ನು ಪೂಜೆಯನ್ನು, ಅದಕ್ಕೆ ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನು ಪೂಜೆಯನ್ನು ಮಾಡಿ. ಅದಾದ ನಂತರ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಕಳೆದ ನಂತರ ನೀವು ಆ ಒಂದು ಕಾಯಿನ ತೆಗೆದುಕೊಳ್ಳಿ. ಮತ್ತು ಒಂದು ಶ್ರೀಂ ಬೀಜ ಮಂತ್ರವನ್ನು ತಾಮ್ರದ ತಗಡು ತೊಗೊಂಡು ಶ್ರೀಂ ಬೀಜ ಮಂತ್ರವನ್ನು ಬರೆದಿ. ಅದನ್ನು ಕೂಡ ಬರೆದು ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ಗೊತ್ತಲ್ಲ, ಶ್ರೀಮ್ ಅಂತ ಒಂದು ಬೀಜ ಮಂತ್ರವನ್ನು ಮಾಮೂಲಿ ಪೆನ್ನಲ್ಲೇ ಬರೀರಿ.
ಬರೆದ್ಬಿಟ್ಟು ಈ 5 ರೂಪಾಯಿ ಪೂಜೆ ಮಾಡಿರ್ತಲ್ಲ 5 ರೂಪಾಯಿ ಕಾಯಿನ ತೆಗೆದುಕೊಂಡು ಆ ಒಂದು ತಾಮ್ರದ ತಗಡು ಒಳಗಡೆ ಇಟ್ಟು ಅದನ್ನು ಮಡಿಸಿ ಹಳದಿ ದಾರ ಇದೆಯಲ್ಲ ಹಳದಿ 3 ಎಳೆ ದಾರ ಅದನ್ನು ನೀಟಾಗಿ ಕಟ್ಟಿ ಸುತ್ತ ನೀಟಾಗಿ ಕಟ್ಟಬೇಕು. ಅದು ಯಂತ್ರಕ್ಕೆ ಸಮ. ಇದನ್ನು ನೀವು ತೆಗೆದುಕೊಂಡೋಗಿ ಏನು ಮಾಡಬೇಕು, ಬೀರುವಿನಲ್ಲಿ ಇಡಬೇಕು. ಮತ್ತು ಈ ಜೇಡಿ ಮಣ್ಣು ಅಥವಾ ಇದಿರುತ್ತಲ್ಲ ತೆಂಗಿನ ಮರದ ಕೆಳಗಡೆ ಇರುವಂತಹ ಮಣ್ಣು, ಅದನ್ನು ನೀವೇನು ಮಾಡಬೇಕು ಅಂತಂದರೆ ನೀವು ಮತ್ತೆ ಗಿಡಕ್ಕೆ ಹಾಕಿ ಅಥವಾ ಮರಕ್ಕೆ ಹಾಕಿ ಎಲ್ಲಿಗಾದರೂ ಹಾಕಿ, ಅದನ್ನೇನು ತೊಂದರೆ ಇಲ್ಲ. ಮತ್ತು ಆ ಒಂದು ಏನು ಉಪಯೋಗಿಸಿರ್ತಾರೋ ಆ ಒಂದು ತಾಮ್ರದ್ದು ಚೊಂಬು ಅದನ್ನು ಇಟ್ಕೊಳ್ಳಿ ಒಂದು ಕಡೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ಗುಪ್ತಧನ ನಿಮಗೆ ಯಾವುದೋ ರೀತಿಯಾದಂತಹ ಬಂದು ನಿಮ್ಮ ಕೈ ಸೇರುತ್ತೆ. ಅದಕ್ಕೋಸ್ಕರ ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಡ್ಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಈ ಒಂದು ತಂತ್ರವನ್ನು ಮಾಡಿ. ಈ ತಂತ್ರವನ್ನು ಮಾಡಿದವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಹೋಗ್ತೀನಿ ಅಲ್ಲ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ